ಭಕ್ತಾದಿಲ್ಲ ಎಲ್ಲ ಬಂದು ದೇವ್ರು ಒಳ್ಳೇದು ಮಾಡುತ್ತೆ. ನಮ್ಮ ನಂಬಿಕೆ ಅಂತೂ ಇರಬೇಕು. ನಮ್ಮ ನಂಬಿಕೆಯಿಂದ ನಾವು ಮಾಡಿದ್ರೆ ಭಯ ಭಕ್ತಿಯಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನಾವು ಒಳಗೊಂದು ಇಟ್ಕೊಂಡು ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಎಲ್ಲರೂ ಭಯ ಭಕ್ತಿಯಿಂದ ಬಂದು ಅಯ್ಯಮ್ಮನ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಅಯ್ಯಮ್ಮನ ಕಾರ್ಯ ತೀರಿಸ್ಕೊಟ್ಟು ಬಂದಿರೋದು ನೀವು ಗೌಡ್ ಹಾಂ ಫಸ್ಟ್ ಟೈಮು ನಿಮ್ಗೆ ಹೆಂಗೆ ಗೊತ್ತಾಯ್ತು ದೇವಸ್ಥಾನ ಬಗ್ಗೆ? ಹಾಂ ಏನೋ ಅದಕ್ಕೆ ಹೋಗ್ಕೊಂಡಿದ್ದೀರಾ ನೀವು? ಇದೇ ಫಸ್ಟು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತರ್ನಮಾಮಿ ಕಮಲೆ ಕಮಲಾಯತಾಕ್ಷಿ ಶ್ರೀ ವಿಷ್ಣುರುತ್ಕಮಲವಾಸಿನಿ ವಿಶ್ವಮಾತಃ ಕ್ಷೀರೋದತೆ ಕಮಲಕೋಮಲ ಗರ್ಭಗೌರಿ ಲಕ್ಷ್ಮೀ ಪ್ರಸೀದ ನಮತಾಂ ಶರಣ್ಯೇ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಶ್ರೀಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಪ್ರಿಯ ಭಗವದ್ಬಂಧುಗಳೇ, ಶ್ರೀ ವಿಶೇಷವಾಗಿರ್ತಕ್ಕಂತಹ ಶ್ರೀ ಅಮ್ಮ ಶಕ್ತಿ ಪೀಠದಲ್ಲಿ ಪ್ರತಿ ಹುಣ್ಣಿಮೆಯ ರೀತಿಯಲ್ಲೇ ಈ ಹುಣ್ಣಿಮೆಯ ದಿನ ಪುಷ್ಯ ಮಾಸದಲ್ಲಿ ಬರ್ತಕ್ಕಂತಹ ಈ ಗುರುವಾರದಂದು ಬಂದಿರತಕ್ಕಂತಹ ಈ ಪುಣ್ಯವಾಗಿರ್ತಕ್ಕಂಥ ಹುಣ್ಣಿಮೆಯ ದಿನ ಅಮ್ಮನವರ ಪ್ರೀತ್ಯರ್ಥವಾಗಿ ಸಹಸ್ರ ಕಮಲಗಳಿಂದ ಅಂದರೆ 1000 ಕಮಲದ ಹೂಗಳಿಂದ ಶ್ರೀ ಮಹಾಲಕ್ಷ್ಮಿ ಯಾಗವನ್ನು ಮಾಡಲು ಕ್ಷೇತ್ರದಲ್ಲಿ ಸಂಕಲ್ಪ ಮಾಡಲಾಗಿದೆ. ಈ ಯಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಈ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ವ್ಯಾಪಿಸಿ ಆ ಭಗವತಿಯ ಕೃಪೆ ಎಲ್ಲರಿಗೂ ಸಿಗಲಿ ಎಂಬುದು ಇದರ ಮುಖ್ಯ ಉದ್ದೇಶ. ಮಹಾಲಕ್ಷ್ಮಿ ಅಂತಂದ್ರೆ ನಾವೇನು ಅಂದ್ಕೊಳ್ತೀವಿ, ಬರೀ ಹಣವೇ ಅಂದ್ಕೊಳ್ತೀವಿ. ಆದರೆ ಮಹಾಲಕ್ಷ್ಮಿ ಅಂತಂದರೆ ಧನವೂ ಆಕೆಯೇ, ಧಾನ್ಯವೂ ಆಕೆಯೇ, ಸೌಭಾಗ್ಯವೂ ಆಕೆಯೇ, ವಿದ್ಯೆ, ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರತ್ವ, ಶೌರತ್ವ ಎಲ್ಲವೂ ಕೂಡ ಆಕೆಯೇ ಆಗಿದ್ದಾರೆ. ಆದ ಕಾರಣವೇ ಆ ಅಷ್ಟಲಕ್ಷ್ಮಿ ಸ್ತೋತ್ರದಲ್ಲೂ ಕೂಡ ಅಮ್ಮನವರ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಜಯಲಕ್ಷ್ಮಿ, ಗಜಲಕ್ಷ್ಮಿ ಎಂಬುವ ರೀತಿಯಲ್ಲಿ, ಧೈರ್ಯಲಕ್ಷ್ಮಿ ಎಂಬುವ ರೀತಿಯಲ್ಲಿ ನಮ್ಮ ಪ್ರಾಚೀನ ಋಷಿಗಳು ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಈ ಮಹಾಲಕ್ಷ್ಮಿ ಯಾಗವನ್ನು ಮಾಡಲಾಗ್ತದೆ. ಈ ಮಹಾಲಕ್ಷ್ಮಿ ಯಾಗದಲ್ಲಿ ವಿಶೇಷವಾಗಿ ಶ್ರೀ ಸೂಕ್ತ, ಅದೇ ರೀತಿಯಾಗಿ ಅಮ್ಮನವರ ಮೂಲ ಮಂತ್ರ ಹೋಮ, ಬೀಜಾಕ್ಷರ ಸಂಪೂರ್ಣ ಸಂಪೂರ್ಣೀಕರಣವಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಹೋಮ ಬೀಜಾಕ್ಷರ ಹೋಮವನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಕನಕದಾರ ಸ್ತೋತ್ರ, ಶಂಕರ ಭಗವತ್ಪಾದಾಚಾರ್ಯರು ಅನುಗ್ರಹಿಸತಕ್ಕಂತಹ ಆ ಒಂದು ಕನಕದಾರ ಸ್ತೋತ್ರವನ್ನು, ಶ್ರೀ ಸೂಕ್ತವನ್ನ, ಅದೇ ರೀತಿಯಾಗಿ ದೇವಿ ಭಾಗವತದಲ್ಲಿ ಬರ್ತಕ್ಕಂಥ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂಥ ಮಂತ್ರಗಳಿಂದ ಯಶಸ್ಸು, ಧೈರ್ಯ, ಬಲ, ಜ್ಞಾನ, ಶಕ್ತಿ ಇವೆಲ್ಲವನ್ನು ಅನುಗ್ರಹಿಸುವಂತಹ ಮಂತ್ರಗಳನ್ನು ಶ್ರೀ ಸೂಕ್ತದಲ್ಲಿ ಸಂಪೂರ್ಣೀಕರಣವನ್ನು ಮಾಡಿ ಈ ಒಂದು ಮಹಾಲಕ್ಷ್ಮಿ ಯಾಗವನ್ನು ಮಾಡಲಾಗಿದೆ. ಈ ಒಂದು ಮಹಾಲಕ್ಷ್ಮಿ ಯಾಗವನ್ನು ಮಾಡೋದ್ರ ಮುಖಾಂತರವಾಗಿ ಕುಬೇರ ದೇವತೆಗಳು, ಅದೇ ರೀತಿಯಾಗಿ ನವನಿಧಿಗಳು, ಎಲ್ಲ ದೇವತೆಗಳ ಅನುಗ್ರಹದಿಂದ ವಿಶೇಷವಾಗಿ ಧನ ಪ್ರಾಪ್ತಿ, ಅದೇ ರೀತಿಯಾಗಿ ಮನಸ್ಸಲ್ಲಿ ಏನು ಸಂಕಲ್ಪ ಇರುತ್ತೋ ಆ ಎಲ್ಲ ಸಂಕಲ್ಪಗಳು ಪ್ರಾಪ್ತಿಯಾಗುತ್ತೆ. ಯಾರಿಗೆ ಜ್ಞಾನ ಇರೋದಿಲ್ಲ ಅವ್ರಿಗೆ ಜ್ಞಾನ ಸಿದ್ಧಿ ಆಗುತ್ತೆ, ವಿದ್ಯೆ ಇಲ್ಲದಿರೋರಿಗೆ ವಿದ್ಯಾ ಸಿದ್ಧಿ ಆಗುತ್ತೆ. ಹಣ ತುಂಬ ಕಷ್ಟದಲ್ಲಿರ್ತಕ್ಕಂಥವರಿಗೆ ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಹಣದಲ್ಲಿ ಸ್ವಲ್ಪ ಸಂಪಾದನೆಗಳು ಚೆನ್ನಾಗಿ ಉಂಟಾಗ್ತದೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಅನುಗ್ರಹಗಳು ಕೂಡ ಆ ಭಗವತಿಯನ್ನು ಎಲ್ಲರಿಗೂ ಪ್ರಾಪ್ತಿಯಾಗುತ್ತೆ. ಸೀನಪ್ಪ ಅಂತ ಬೆಂಗಳೂರಿನ ಬಂದಿರೋದು. ಮಾರತ್ತಲ್ಲಿ ಹತ್ರ ದೇವರ ಬೀಸ್ನಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದಾಗಿಂದ ನೀವು ಫಸ್ಟ್ ಜನವರಿ ಫಸ್ಟ್ಗೆ ಒಂದ್ಸಲಿ ಬಂದಿದ್ವಿ. ಇವಾಗ 4ನೇ ವಾರ ಬಂದಿರೋದು. ನಮ್ಮ ಮಗಳಿಗೆ ಉಸಿರಾಟ ಇದಾಗ್ತಾಯಿತ್ತು, ಮೂಗೆಲ್ಲನೂ. ನಮ್ಮ ಮಿಸಸ್ಗೆಲ್ಲ ತುಂಬ ಹುಷಾರಿಲ್ದಂಗಿತ್ತು. ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿ ಬಂದು ಮರ ಕಾಯಿ ಕಟ್ಟಿ ಹೋಗ್ತಾ ಇದ್ದೀವಿ. 4ನೇ ವಾರ ಚೆನ್ನಾಗಾಗಿದೆ. ಮುಂಚೆಗೂ ಇವಾಗ ಬದಲಾವಣೆ ಆಗಿದೆ? ಬದಲಾವಣೆ ಆಗಿದೆ. ನಿಮ್ಗೆ ಅನಿಸ್ತಾ ಇದೆ? ಓಕೆ. ತುಂಬ ಸತ್ಯನೂ ಇದೆ. ಓಕೆ ಸರ್. ಹೆಸರು? ಎಲ್ಲಿಂದ ಬಂದಿರೋದಕ್ಕ? ಕೇಪುರಮಿಂದ. ಎಷ್ಟು ವಾರ ಬಂದಿದ್ದೀರಾ ನೀವು? 2 ತಿಂಗಳಿಂದ ಬರ್ತಾ ಇದ್ದೀರಾ? ನಿಮ್ಮ ಬದಲಾವಣೆ ಗೊತ್ತಾಗ್ತದೆ.
ಎಷ್ಟೊತ್ತಿಗೆ ಬಂದಿದ್ದೀರಿ ಇಲ್ಲಿಗೆ ನೀವು? ಅಲ್ಲ ಎಷ್ಟೊತ್ತಿಗೆ ಬಂದಿದ್ದೀರ ನೀವು ಇಲ್ಲಿ? 6ನೇ ಸತಿ. ನಿಮ್ಮ ಕೋರಿಕೆ ಏನೋ ನೆರಸಾಗಿದ್ದಮ್ಮ? ಪರವಾಗಿಲ್ಲ, ಎಲ್ಲ ಅನುಕೂಲ ಆಗಿದೆಯಾ? ಹಾಂ, ಹೌದಾ? ಏನನ್ಸ್ತದಮ್ಮ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ? ಪರವಾಗಿಲ್ಲ. ಹಾಂ, ಓಕೆನಾ? ಅಷ್ಟೇ.